ಶ್ರೀ ದೇವರಾಜ್ ಅರಸ್ ನರ್ಸಿಂಗ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ನರ್ಸ್ಗಳ ದಿನಾಚರಣೆ ಸಂಭ್ರಮ. ಕೋಲಾರ ನಗರದ ಶ್ರೀ ದೇವರಾಜ್ ಅರಸ್ ನರ್ಸಿಂಗ್ ಕಾಲೇಜಿನ ಎಸ್ಎನ್ಎ ಘಟಕದ ವತಿಯಿಂದ ಮೇ 12ರಂದು ಅಂತಾರಾಷ್ಟ್ರೀಯ ನರ್ಸ್ಗಳ ದಿನಾಚರಣೆಯನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಯಿತು. ಎಸ್ಟಿಯುಎ HER ಆವರಣದ ಪಿಜಿ ಸಭಾಂಗಣದಲ್ಲಿ ಕಾರ್ಯಕ್ರಮವು ಬೆಳಗ್ಗೆ 11 ಗಂಟೆಗೆ ಚಾಲನೆಗೊಂಡಿತು. ಕಾರ್ಯಕ್ರಮದ ಆರಂಭದಲ್ಲಿ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿನಿಯಾದ ಅಲಿನಾ ಥಾಮಸ್ ಮತ್ತು ತಂಡದವರಿಂದ ಪ್ರಾರ್ಥನಾ ವಿಧಿವಿಧಾನಗಳು ನಡೆದವು. ಎಸ್ಎನ್ಎ ಪದಾಧಿಕಾರಿಗಳಾದ ಸುಜಿತ್ ಥಾಮಸ್ ರವರು ಗಣ್ಯರನ್ನು ಮತ್ತು ನೆರೆದಿದ್ದವರನ್ನ ಸ್ವಾಗತಿಸಿದರು. ನಂತರ ವೇದಿಕೆಯಲ್ಲಿದ್ದ ಎಲ್ಲಾ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನ ಅಧಿಕೃತವಾಗಿ ಉದ್ಘಾಟಿಸಿದರು. ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು, ಮಕ್ಕಳ ಆರೋಗ್ಯ ನರ್ಸಿಂಗ್ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಸುಮಲತಾ ಸಿವಿ ರವರು ಈ ವರ್ಷದ ನರ್ಸ್ಗಳ ದಿನಾಚರಣೆಯ ವಿಷಯದ ಕುರಿತು ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಜೈರಾಕಿಣಿ ಅರುಣಾರವರು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಬೆಂಗಳೂರಿನ ವಿವೇಕಾನಂದ ಯುವ ಜಾಗೃತಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ರಮೇಶ್ ಬಿ ಉಮ್ರಾಣಿರವರು ಮಾತನಾಡಿ, ಸಮಾಜದಲ್ಲಿ ನರ್ಸ್ಗಳ ಸೇವೆ ಅಪಾರವಾದದ್ದು. ರೋಗಿಗಳ ಶುಶ್ರೂಷೆಯಲ್ಲಿ ಅವರ ತಾಳ್ಮೆ ಮತ್ತು ಸೇವಾ ಮನೋಭಾವ ಮಾದರಿಯಾದದ್ದು ಎಂದು ಶ್ಲಾಘಿಸಿದರು. ಗೌರವಾನ್ವಿತ ಅತಿಥಿಗಳಾಗಿ ಎಸ್ಟಿಯುಎಇಟಿ ವೈಸ್ ಪ್ರೆಸಿಡೆಂಟ್ ಜೆ ರಾಜೇಂದ್ರ, ವೈಸ್ ಚಾನ್ಸಲರ್ ಡಾಕ್ಟರ್ ವೆಂಗಮ್ಮ, ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಜೆ ಕೃಷ್ಣಪ್ಪ, ಮುಖ್ಯ ನರ್ಸಿಂಗ್ ಅಧಿಕಾರಿಗಳಾದ ಡಾಕ್ಟರ್ ಜಿನತ್ ಕೇರಿನಾಥ್ ಜೋಸೆಫ್ ರವರು ಸೇರಿದಂತೆ ವಿಶ್ವವಿದ್ಯಾಲಯದ ಉನ್ನತ ಅಧಿಕಾರಿಗಳು ಪಾಲ್ಗೊಂಡು ಶುಭವನ್ನ ಹಾರೈಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ವೈಸ್ ಪ್ರೆಸಿಡೆಂಟ್ ಜೆ ರಾಜೇಂದ್ರ ರವರು ಮತ್ತು ಟ್ರಸ್ಟಿ ಮೃಣಾಲಿನಿ ರವರು ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ವೈಸ್ ಪ್ರೆಸಿಡೆಂಟ್ ಜೆ ರಾಜೇಂದ್ರ ರವರು ಮತ್ತು ಟ್ರಸ್ಟಿ ಮೃಣಾಲಿನಿ ರವರು ಬಹುಮಾನ ವಿತರಿಸಲಾಯಿತು. ಎಲ್ಲ ಗಣ್ಯ ವ್ಯಕ್ತಿಗಳು ಅವರ ಭಾಷಣವನ್ನ ಕೊಟ್ಟು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿದರು. ಅಂತಿಮವಾಗಿ ಎಸ್ಎನ್ಎ ಪದಾಧಿಕಾರಿ ಬಿನಿಮೋಲ್ ರವರು ವಂದನಾರ್ಪಣೆ ಮಾಡಿದರು. ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿನಿಯಾದ ಸ್ಯಾಂಡ್ರಾ ಮರಿಯಾ ಜೋಸೆಫ್ ಮತ್ತು ಆಂಟ್ರೆಸಾ ಜೇಕೆಬ್ ಕಾರ್ಯಕ್ರಮವನ್ನ ನಿರೂಪಿಸಿದರು. ಕಾರ್ಯಕ್ರಮವು ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಯಿತು.